ಎಲ್ಲ ನನ್ನ ಯಮಕನಮಡಿ ಮತಕ್ಷೇತ್ರದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನಮಸ್ಕಾರಗಳು, ಅಕ್ಕ ತಂಗಿಯರಿಗೆ ನಮಸ್ಕಾರಗಳು. ಹಾಗೂ ಈ ನಿನ್ನೆ ಒಂದು ವಿಡಿಯೋ ಫೇಸ್ಬುಕ್ ಲೈವ್ ಬಂದಿದ್ರು ಮಾರುತಿ ಅಸ್ಟಿಗೆ ಅವರು. ಏನಪ್ಪಾ ಅಂತಂದ್ರ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ತಾವು ಮುಂದಿನ ಬಾರಿ 28ಕ್ಕೆ ಮಾಜಿ ಆಗ್ತೀರಿ ಅಂತ ಹೇಳಾಕ್ತಾರ. ಆಯ್ತು, ಇವ್ರು ಯಾವಾಗಿಂದ ಬಹುಶಃ ಹೇಳಕ್ ಚಾಲೂ ಮಾಡ್ರು ಅದು ನಮಗೊಂದ್ ಸ್ವಲ್ಪ ಅರ್ಥ ಆಗತ್ತ. ಯಾಕಪ್ಪ ಅಂತಂದ್ರೆ ಇವ್ರು 3 ಬಾರಿ ಸೋತು ಸುಣ್ಣಾಗ್ಯಾರ. ಈ 4ನೇ ಬಾರಿ ರೆಡಿ ಆಗಬೇಕು ಆ ಪ್ರಶ್ನೆ ಏನ್ ಬೇರೆ ಇಲ್ಲ. ಈಗಾಗಲೇ ಮತದಾರರು, ಯಮಕನಮಡಿ ಮತಕ್ಷೇತ್ರದ ಮತದಾರರು ಕ್ಷೇತ್ರದಾಗ ಬರದೆ, ಸತೀಶಣ್ಣ ಜಾರಕಿಹೊಳಿ ಅವರು ಕ್ಷೇತ್ರದಾಗ ಬರದೆ ಅವರನ್ನ ಆಯ್ಕೆ ಮಾಡಿ ಕೊಟ್ಟಂತ ಉದಾಹರಣೆಗಳನ್ನು ಅವ್ರು ನೋಡಿದಾರ ಆಲ್ರೆಡಿ. ಈಗೇನ್ ಹೊಸದಲ್ಲ. ಸತೀಶ್ ಜಾರಕಿಹೊಳಿ ಅವರು ಆಗ್ಲಿ, ಆಮೇಲೆ ನಮ್ಮ MP ಅವರು ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಆಗ್ಲಿ, ಹಾಗೆ ರಾಹುಲ್ ಅಣ್ಣ ಜಾರಕಿಹೊಳಿ ಅವರಾಗ್ಲಿ ನಮ್ಮ ಕ್ಷೇತ್ರದಾಗ ಅವ್ರದೇ ಆದಂತ ಒಂದು ಛಾಪ್ ಮೂಡಿಸ್ಯಾರ. ಅವ್ರದೇ ಆದಂತ ಒಂದು ಯಾವ ರೀತಿ ಇಲೆಕ್ಷನ್ ಮಾಡಬೇಕು, ಯಾವ ರೀತಿ ಜನರನ್ನ ಇದನ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿಟ್ಟಾರ ಆಲ್ರೆಡಿ. ಅವ್ರ ಮತಕ್ಷೇತ್ರಕ್ಕೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಬರಬೇಕು ಅಂತೇನಿಲ್ಲ. ಕಾರ್ಯಕರ್ತರು ಅವರನ್ನ ಆರಿಸಿದರು ಅಂತ ಮಟ್ಟಿಗೆ ಕಾರ್ಯಕರ್ತರನ್ನ ಅವ್ರು ಆಲ್ರೆಡಿ ಬೆಳೆಸ್ಯಾರ, ಎಲ್ಲಾ ಸಮಾಜದಾಗೂ ಬೆಳೆಸ್ಯಾರ. ಮತ್ತ ತಾವೇನ್ ಹೇಳಾಕ್ತೀರಿ? ಹೇಳ್ಬೋದು, ತಾವ್ ಕನಸು ಕಾಣೋದು, ಕನಸು ಕಾಣಕ್ಕೆ ಯಾರ ಮನಿ ಆಸ್ತಿ? ಎಲ್ಲಾರು ಯಾರು ಬೇಕಾದ್ರೂ ಕಾಣ್ಬೋದು, ನೀವು ಕಾಣ್ಬೋದು, ನಾವು ಕಾಣ್ಬೋದು, ಎಲ್ಲಾರು ಕಾಣ್ಬೋದು. ನೀವು ಕನಸು ಕಾಣತ್ತೀರಿ ಏನ್ ತಪ್ಪಲ್ಲ. ಆದ್ರೆ ನಾವ್ ಹೇಳ್ತೇವೆ ನಿಮ್ ಬಗ್ಗೆ ಕನಸು ಕಂಡಿದ್ದ. ನೀವು 4ನೇ ಬಾರಿನೂ ಸೋಲ ತಮ್ಮದು ಖಚಿತ. ಆದ್ರ ನನಗೆ ಇನ್ನ ಮಟ್ಟ ಅರ್ಥ ಆಗತ್ತ. ನೀವು ಹೇಳಿರಲ್ಲ ಈಗ ಜಂಪ್ ಕೊಚ್ಕೊಂಡು ನಾನ ಮುಂದಿನ ಸತಿ ಶಾಸಕ ಅಂತ. ಯಾವ ಪಕ್ಷದಿಂದ ತಾವು ಶಾಸಕ ಅನ್ನೋದು ಪೈಲ ಹೇಳಿರಲ್ಲ ನಮಗ. ಬಿಜೆಪಿನೋ, ಕಾಂಗ್ರೆಸ್, JDS, ಏನು ಪಕ್ಷೇತರು, ಅದೇನು ಇನ್ನೊಂದು ಇತ್ತು ನೋಡ ಪರಿಕೆ ಪಕ್ಷ, ಅದು ಯಾವುದು ಅದನ್ನ ಹೇಳ್ರಿ. ಆಮೇಲೆ ಕುಟುಂಬ ರಾಜಕಾರಣಿ ಅಂತ ಹೇಳ್ತೀರಿ. ಏನಂಗಂದ್ರ ಕುಟುಂಬ ರಾಜಕಾರಣಿ ತಾವು JDS ಇಂದ ಕೂತಾಗ ಅಪ್ಪ ಮಕ್ಕಳ ಎಟ್ ಮಂದಿ ಅವ್ರ ಮನ್ಯಾಗ? ಕುಮಾರಸ್ವಾಮಿನೂ MLA MP ಆದ್ರು, ಅವ್ರ ಮಿಸ್ಸಸ್ ಅವರು MLA, ಅವನ್ ಕುಮಾರಸ್ವಾಮಿ ಮಗ MLA ಕೂತ್ ಬಿದ್ದ, ದೇವೇಗೌಡರು ಪ್ರಧಾನಿ. ಮತ್ತ ಇನ್ನ ಯಾರು ಬೇಕಾಗಿದಾರ ನಿಮ್ ಕುಟುಂಬ ರಾಜಕಾರಣಿ? ಅಲ್ಲಿ ಹೋದ್ರಿ JDS ಒಳಗ, ಅದನ್ನ ಹೇಳಿದ್ವಿ. ಇನ್ನು ಬಿಜೆಪಿ ಒಳಗ್ ಬರ್ರಿ. ಯಾಕ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಮಾಜಿ, ಅವ್ರ ಮಕ್ಕಳು ಅವರೆಲ್ಲ MLAಗಳು. ಮತ್ತಿನ್ನು ಕುಟುಂಬ ರಾಜಕಾರಣಿ ಬ್ಯಾಡ್ ಬಿಡಿ. ಈಗ ನಿನಗೇನ್ ಪ್ರಚೋದನೆ ಕೊಡತ್ತಾರಲ್ಲ ಅಲ್ಲಿ ಬರ್ತೀನಿ ವಿಷಯಕ್ಕೆ. ಈಗ ಕತ್ತಿ ಅವರು ಯಾಕೆ ಅವ್ರ ಮನ್ಯಾಗ ಬೇರೆದವ್ರು ಯಾರು, ಅವ್ರ ಕ್ಷೇತ್ರದಾಗ ಬೇರೆದವ್ರು ಯಾರು ಹಾಕಿಲ್ಲೇನ? ನಿಖಿಲ್ ಕತ್ತಿನ MLA. ಆಮೇಲೆ ಮಾಜಿ ಸಂಸದರು ರಮೇಶ್ ಕತ್ತಿ, ಅವ್ರ ಯಾಕೆ DCC ಬ್ಯಾಂಕ್ ಕೊಂಡ್ಬೇಕಾಗಿತ್ತು? ಅವ್ರ ಮತಕ್ಷೇತ್ರದಾಗ ಮತ್ತೆ ಯಾರು ಜನ ಯಾರು ಹಾಕಿಲ್ಲ? ಯಾಕೆ ನೀವು ಹೋಗಿ ಹೇಳ್ಬೋದಾಗಿತ್ತಲ್ಲ? ಮತ್ತ ಆಯ್ತ್ರಿ, ಮತ್ತ ಕ್ಷೇತ್ರ ಜನ ತಪ್ಪು ತಿಳ್ಕೊತಾರು, ನೀವು ಬಿಟ್ಟು ಬಿಡ್ರಿ. ನೀವು ಮಾಜಿ MP ಅವ್ರು ಅದರಿ, ನಿಮ್ ಮನ್ಯಾಗ MLA ಅವರು ನಿಖಿಲ್ ಕತ್ತಿ ಅವ್ರು ಅದಾರು, ನೀವು ಬಿಟ್ಟು ಬಿಡ್ರಿ. ಬೇರೆದವ್ರ ಕ್ಷೇತ್ರ ಜನ ನೋಡ್ಲಿ, ಮತ್ತೊಬ್ರಿಗೆ ಕೊಡ್ರಿ ಅವಕಾಶ ಅಂತೇಳಿ ಹೋಗ್ರಿ. ಈಗ ತಾವರೇ ಏನ್ರಿ ನಿಮ್ಮ ಊರಾಗನ ಮತ್ತೆ ನಿಮಗೂ ಮತದಾರರು ಇದ್ರಲ್ಲ, ಬಿಜೆಪಿಯಿಂದ ಇದ್ರು ಕಲ್ಕಂದಾಗ, ನೀವ್ಯಾಕೆ ಅವರಿಗೆ ಗ್ರಾಮ ಪಂಚಾಯತಿ ಒಳಗ, ನಿಮ್ಮ ಓಣಿ ಒಳಗ, ನಿಮ್ಮ ವಾರ್ಡ್ದಾಗನ ಬೇರೆದವ್ರಿಗೆ ಕೊಡಬಹುದಾಗಿತ್ತು. ನಿಮ್ ತಾಯಿಯವರಿಗೆ ಯಾಕೆ ನಿಲ್ಲಿಸಿದ್ರಿ ನೀವು ಗ್ರಾಮ ಪಂಚಾಯತಿ ಒಳಗ? ಮತ್ತಿದ್ರಲ್ಲ ಕಾರ್ಯಕರ್ತರ, ನೀವು MLA ನೀವು ಕೊಂಡಾರ, ನಿಮ್ಮ ಮನ್ಯಾನವ್ರನ್ನು ಗ್ರಾಮ ಪಂಚಾಯತಿ ಒಳಗೂ ಕುಣಿಸವ್ರ. ಇದ್ಯಾವ ನ್ಯಾಯ? ನಿಮಗೊಂದ್ ನ್ಯಾಯ, ಮತ್ತೊಬ್ರಿಗೆ ನ್ಯಾಯನ ಅಲ್ರಿ? ಕಲ್ಕಾಂ ಗ್ರಾಮದೊಳಗನ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಹೆಚ್ಚು ಮತದಾನ ಕೊಟ್ಟು ಆಯ್ಕೆ ಮಾಡಕ್ ಕಾರಣ ಕಲ್ಕಾಂ ಗ್ರಾಮ ಒಂದೈತಿ. ಆಯ್ತರ? ಇನ್ನು ಒಂದು ಯಮಕನಮಡಿ ಅನ್ನೋಕ್ಕಿಂತನೂ ಚಿಕ್ಕೋಡಿ ಲೋಕಸಭಾ ಒಳಗಡೆ ಅಂತ ದೊಡ್ಡ ಪ್ರಬಲ ನಾಯಕರು ಫೈಟ್ ಮಾಡುವ ಹೇಳಿದಾಗ ಸತೀಶಣ್ಣ ಜಾರಕಿಹೊಳಿ ಅವರ
ಹಾಗೂ ಪ್ರತಿಯೊಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಹಾಜನತೆ ಪ್ರತಿಯೊಬ್ಬರು ಸಹಕಾರ ಕೊಟ್ಟು ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಸಂಸದರನ್ನ ಮಾಡಬೇಕಾದ್ರೆ ಅವರ ಶಕ್ತಿ ಅದು ಸತೀಶಣ್ಣ ಹಾಗೂ ಇನ್ನುಳಿದ ಎಲ್ಲಾ ಜನಾಂಗದವರ ಒಂದು ಶಕ್ತಿ. ನೀವ್ಯಾಕೆ ಮಾಡಬಾರ್ದಾಗಿತ್ತು? ಜೊಲ್ಲೆ ಅವರು ನಿಮ್ಮವ್ರ ಇದ್ರಲ್ಲ, ಜೊಲ್ಲೆ ಅವ್ರು ಇದ್ರಲ್ಲ ಅವಳೆದಾಗ, ನೀವು ಅವಾಗ JDS ಇದ್ರು ಬಿಜೆಪಿ ಇದ್ರು, ಅದು ನಮಗ್ ಸಂಶಯ, ಅದು ಏನು ಗೊತ್ತಿಲ್ಲ ನಮಗ್. ಬಹುಶಃ ನೀವು ಅವಾಗ JDS ಇದ್ರಿ ಕಾಣ್ತೈತಿ. ಹಂಗ ಯಾವುದನ್ನು ಯಾರ ಬಗ್ಗೆನೂ ಕೀಳವಾಗಿ ಮಾತನಾಡಬಾರ್ದಂತ ಹೇಳಿ ತಮ್ಗ ಮತ್ತೊಮ್ಮೆ ನಾ ಹೇಳಕ್ ಇಷ್ಟ ಬಯಸನು. ಎಷ್ಟೋ ಜನ ರಾಜಕಾರಣ ಒಳಗ ರಾಜಕಾರಣ ಮಾಡಬೇಕು, ಜನರ ಸೇವಾ ಮಾಡಬೇಕು ಅಂತ ಹೇಳಿ ಬರೋರು ಬೇರೆ, ಕೆಲವೊಂದು ಜನ ರಾಜಕಾರಣನ ಒಂದು ದುರುಪಯೋಗ ಪಡಿಸ್ಕೊಂಡ ಹಣ ಮಾಡ್ಕೊಂಡ ಏನೇನೋ ಮಾಡ್ಕೊಂಡಾರ. ಈಗ ನೋಡ್ರಿ, ನಾವೇನು ಹೇಳೋದು ಬೇಡಪ್ಪ. ನಾವ್ ಹೇಳಿದ್ವು ಅಂತಂದ್ರೆ ತಮಗೇನಾಗ್ತೈತಿ, ಒಂದು ತಪ್ಪು ಸಂದೇಶ ಆಗ್ತೈತಿ. ನಿಮ್ಮ ಪಕ್ಷದಾಗಿದ್ದವ್ರನ್ನ, ಬಿಜೆಪಿ ಒಳಗಿದ್ದವ್ರನ್ನ ತಾವು JDS ಹೋಗಿ ಹುಡುಕಣ. ನಿಮ್ ಬಿಜೆಪಿ ಅವ್ರು ಏನ್ ಮಾತಾಡ್ರ ಅನ್ನೋದು ತಮಗ್ ಗೊತ್ತಾ? ಮಾರುತಿ ಅಷ್ಟಿಗೆ ಅವರು ರಾಜಕಾರಣ ಜನರ ಸಂಬಂಧ ಮಾಡಕ್ ಬಂದಿಲ್ಲ, ಹಣ ಮಾಡಕ್ ಬಂದ್ರು. ಹಣ ಮಾಡ್ರು, ಎಲ್ಲಿಂದನೂ ಹಣ ಬಂತು, ಅದನ್ನ ಹಣ ಮಾಡ್ರು. ಹಣ ಮಾಡಿ BMW ಕಾರ್, ಬಿಲ್ಡಿಂಗ್ ಏನೇನೋ ಮಾಡ್ಕೊಂಡ್ರು ಅಂತ ಹೇಳಿ ನಾವ್ ಯಾಕೆ ಮಾತಾಡೋನು? ನಿಮ್ ಜನನ ಮಾತಾಡಿದ್ದು ನಾವು ಕೇಳಿದ್ದನ್ನ ನಿಮ್ಗೆ ನಾವು ಹೇಳಾಕ್ತವ. ಅದೇ ರೀತಿ ದಯಮಾಡಿ ಯಾರನ್ನು ಅಷ್ಟ ಹಗರವಾಗಿ ಮಾತಾಡಬೇಡ ಅಂತ ಹೇಳ್ತಾ, ಮುಂದಿನ ಬಾರಿ 2028ಕ್ಕೂ ಸತೀಶಣ್ಣ ಜಾರಕಿಹೊಳಿ ಅವರೇ ನಮ್ಮ ಭಾಗದ ಶಾಸಕರು ಆಗ್ತಾರ, 28ಕ್ಕೆ CMನೂ ಆಗ್ತಾರಂತ ಹೇಳಿ ತಮಗ್ ಮತ್ತೊಮ್ಮೆ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಹಗರವಾಗಿ ಮಾತಾಡಬೇಡ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.